ನೆಮ್ಮದಿ ಅನ್ನೋದು ಬಹಳ ಮುಖ್ಯ ಅದ. ಬಹುಶಃ ನೆಮ್ಮದಿ ಎಲ್ಲೂ ಸಿಗೋಂಗಿಲ್ಲ. ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಹಿಂದೂ ಧರ್ಮದೊಳಗೆ ಮಾತ್ರ ಬಹಳ ನೆಮ್ಮದಿ ಸಿಗತದ ಅನ್ನತಕ್ಕಂಥ ಮಾತನ್ನೇ ಈ ಸಂದರ್ಭದೊಳಗೆ ಹೇಳಕ್ ಇಚ್ಛೆ ಪಡ್ತೇನೆ. ನನಗೇನು ನೆಮ್ಮದಿ ಅಂತಂದ್ರೆ ಎಲ್ಲಿ ಧರ್ಮದ ಕಾರ್ಯಕ್ರಮ ನಡೆದಿರ್ತಾವೋ ಆ ಧರ್ಮದ ಕಾರ್ಯಕ್ರಮದೊಳಗೋಗಿ ಹಿಂದೂ ಬಾಂಧವರಿಗೆ ಸ್ವಲ್ಪ ಧರ್ಮ ಉಪದೇಶ ಮಾಡಿದ್ರು ಸಾಕ, ಅಲ್ಲೇ ನನಗೆ ಖುಷಿ ಅಂತೇಳಿ ಕಾರ್ಯಕ್ರಮಕ್ಕೆ ಬಂದೇನೆ, ಬಿಟ್ಟು ಬೇರೆ ಯಾವ ವಿಚಾರನೂ ಇಲ್ಲ. ಗೊತ್ತಾತಲ್ಲ? ವಿಷಯಕ್ಕೆ ಬಂದ್ಬಿಡ್ತೇನೆ, ಸಮಯನು ಕೊರತೆ ಬಾಳದ. ಬಂಧುಗಳೇ, ಇಡೀ ಜಗತ್ತಿನೊಳಗ ಬಹುಶಃ ಬಹಳಷ್ಟು ಧರ್ಮಗಳದಾವ. ಎಲ್ಲಾ ಧರ್ಮಗಳೊಳಗೂ ಕೂಡ ಬಹಳ ಒಳ್ಳೆ ಚಲೋ ಧರ್ಮ ಯಾವ್ದಾದ್ರು ಐತಿ ಅಂದ್ರೆ ಅದು ನಮ್ಮ ಹಿಂದೂ ಧರ್ಮ. ಯಾಕೆ ಚಲೋ ಧರ್ಮ ಅಂತ ಹೇಳತ್ತೀನಿ, ಯಾಕೆ ಒಳ್ಳೆ ಧರ್ಮ ಅಂತ ಹೇಳತ್ತೀನಿ ಅಂದ್ರೆ ಎಲ್ಲರೂ ಸುಖಿಗಳಾಗಿರ್ಲಿ, ಎಲ್ಲರೂ ಸಂತೋಷದಿಂದ ಇರಲಿ, ಎಲ್ಲರೂ ಪ್ರೀತಿಯಿಂದ ಇರಲಿ, ಎಲ್ಲರ ಕಷ್ಟ ದೂರ ಆಗಲಿ ಅಂತೇಳಿ ಹೇಳುವಂತ ಧರ್ಮ ಒಂದೇ ಒಂದು. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಹಾ ಕಚ್ಚಿತ್ ದುಃಖ ಭಾಗ್ ಭವೇತ್ ಅನ್ನತಕ್ಕಂಥ ಧರ್ಮ ಯಾವ್ದ್ರಿ? ಯಾವ ಧರ್ಮ? 108 ಜಾತಿಗಳು ನಿಮಗೆ ಬೇಕಾದ್ದು ಇರಲಿ, ಆದ್ರೆ ನೀತಿ ಒಂದೇ, ನಮ್ಮ ಧರ್ಮ ಒಂದೇ, ಅದು ಹಿಂದೂ ಧರ್ಮ ಅನ್ನತಕ್ಕಂಥ ವಿಚಾರ ದೃಷ್ಟಿಕೋನ ಇಟ್ಕೊಂಡು ನಾವೆಲ್ಲರೂ ಬದುಕಬೇಕಾಗಿದೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ 100 ವರ್ಷಗಳ ಹಿಂದೆ ಸ್ಥಾಪನೆಗೊಂಡು ಇಲ್ಲಿವರೆಗೂ ಕೂಡ ಧರ್ಮದ ಒಂದು ವಿಷಯ ತಳಹದಿ ಒಳಗ ಸನಾತನ ಸಂಸ್ಕೃತಿಯನ್ನ ಕಟ್ಟುವ ನಿಟ್ಟಿನೊಳಗ ಇಲ್ಲಿ ತನಕನೂ ಕೂಡ ಸೇವೆ ಮಾಡ್ಕೊಂತ ಬಂದದ. ಅದರೊಳಗೆ ನಾವೆಲ್ಲರೂ ಕೂಡ ಭಾಗಿಯಾಗ್ತಾ ಬಂದಿದ್ದೇವೆ. ಇಲ್ಲಿ ನೋಡ್ತೇವೆ, ಗೊತ್ತದ? ನಾವು ಇಲ್ಲಿಂದ ಆರಂಭ ಆಗಿ 2 ಲೈನ್ ಮಹಾತ್ಮರು ಫೋಟೋ ಅದ. ಬಹುಶಃ ಒಂದ್ ಮಾತು ಹೇಳ್ತೇನೆ, ಎಲ್ಲಾ ಧರ್ಮಕ್ಕೂ ಒಬ್ಬೊಬ್ರು ಗುರುಗಳದಾರ, ಎಲ್ಲಾ ಧರ್ಮಕ್ಕೂ ಒಬ್ಬೊಬ್ಬರ ಗುರುಗಳದಾರ. ಅದರ ಸನಾತನ ಹಿಂದೂ ಧರ್ಮಕ್ಕೆ 1000 ಮಂದಿ ಅಲ್ಲ, ಕೋಟಿ ಜನ ಗುರುಗಳದಾರ. ಎಷ್ಟು ಜನ ಅದಾರ್ರಿ? ಕೋಟಿ ಜನ. ಅಂತ ಶ್ರೇಷ್ಠವಾಗಿರ್ತಕ್ಕಂತ ಧರ್ಮದೊಳಗ ನಾವು ಹುಟ್ಟೇವಿ ಅಂತಂದ್ರ ಶರಣರು ಒಂದು ಮಾತನ್ನ ಹೇಳ್ತಾರ, ಶರಣರು ಮೆಟ್ಟಿದ ಧರೆಯೇ ಪಾವನವಯ್ಯ ಅಂತ. ಈ ಭೂಮಿ ಅದಲ್ಲ, ಈ ಭೂಮಿ ಅಂತಿಂತ ಭೂಮಿ ಅಲ್ಲ. ಈ ಭೂಮಿ ಒಳಗ ಮನುಷ್ಯನಿಗೆ ಬಂದಂತ ರೋಗವನ್ನ ಕಳೆಯುವಂತ ಗುಣಾನು ಅದ, ರಾಕ್ಷಸರ ಅಟ್ಟಹಾಸವನ್ನ ಮೆಟ್ಟಿ ನಿಲ್ಲುವಂತ ಗುಣಾನು ಅದ, ಧರ್ಮವನ್ನ ಇಡೀ ಮುಗಿಲೆತ್ತರಕ್ಕೆ ಬೆಳೆಸುವಂತ ಗುಣ ಇರ್ತಕ್ಕಂತ ಮಣ್ಣು ಯಾವುದು ಅಂದ್ರೆ ಅದು ಭಾರತಾಂಬೆಯ ಮಡಿಯೊಳಗಿರ್ತಕ್ಕಂಥ ಮಣ್ಣು ಅನ್ನತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ಬೇಕು. ಯಾಕೆ ಗೊತ್ತಿರ್ಬೇಕು ಅಂತಂದ್ರ, ಎಂದೋ ಭೂಮಿ ಹುಟ್ಟಿದಾಗಿ ನಿಂತ್ರನು ಕೂಡ ಬಹಳ ಮಂದಿ ಕೇಳ್ತಾರಂತ, ತಳಾನು ಇಲ್ಲ ಬುಡಾನು ಇಲ್ಲ ಅಂತೇಳಿ ಬಹಳ ಜನ ಅಂತಿರ್ತಾರೆ. ಯಾವ ಧರ್ಮಕ್ಕ? ನಮ್ಮ ಧರ್ಮಕ್ಕ. ಅಣ್ಣ, ನಮ್ಮ ಧರ್ಮಕ್ಕ ತಳ ಬುಡ ಐತೋ ಇಲ್ಲೋ ಗೊತ್ತಿಲ್ಲ, ಈ ನಿಮ್ ಉಳಿಕಿದ ಧರ್ಮಕ್ಕ ಅಪ್ಪ ಯಾರಂದ್ರೆ ಹಿಂದೂ ಧರ್ಮ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಲಿಕ್ಕೆ ಇಚ್ಛೆ ಪಡಾಕತ್ತೇನೆ. ಆ ನಿಟ್ಟಿನೊಳಗ ನಾವೆಲ್ಲರೂ ಕೂಡ ಧರ್ಮವಂತರಾಗಬೇಕು, ಆಚಾರವಂತರಾಗಬೇಕು, ನಮ್ಮಲ್ಲಿ ಸಂಸ್ಕೃತಿಗಳನ್ನ ಬೆಳೆಸಬೇಕು. ನಾವೆಲ್ಲರೂ ಕೂಡ ಯುವಕರಿಗೆ ಸನ್ಮಾರ್ಗದ ಹಾದಿಯನ್ನು ತೋರಿಸಿಕೊಡಬೇಕು. ಬಹುಶಃ ಎಲ್ಲಾ ಧರ್ಮದೊಳಗ ತಂದೆ ತಾಯಿಯರನ್ನ ಏನಂತ ನೋಡ್ತಾರೋ ಗೊತ್ತಿಲ್ಲ ನನಗ, ಆದ್ರೆ ನಮ್ಮ ಧರ್ಮದೊಳಗ ತಂದೆ ತಾಯಿಯರನ್ನ ದೇವರಂತ ಪೂಜಾ ಮಾಡುವಂತ ಧರ್ಮ ಅದು ನಮ್ಮ ಹಿಂದೂ ಧರ್ಮ ಅನ್ನತಕ್ಕಂಥದ್ದು ನಮಗೆಲ್ಲರಿಗೂ ಲಕ್ಷ್ಯ ಇರಬೇಕು. ಅಂತ ಪುಣ್ಯಮಯವಾಗಿರ್ತಕ್ಕಂಥ ಧರ್ಮದೊಳಗೆ ಹುಟ್ಟೇವೆ. ಸುಮ್ಮ ಯಾವಾಗರ ಸಮಾವೇಶ ಇದ್ದಾಗ ಓಣಿ ತುಂಬಾ ಅಡ್ಡಾಡೋದಾಗಬಾರ್ದು. ನಮ್ಮ ಜೀವನ ಸಮಾವೇಶ ಇದ್ದಾಗ ಧ್ವಜ ಹಿಡಿಯುವಂತದ್ದಾಗುದು ಬೇಡ. ಯಾವಾಗಾದ್ರೂ ಕೂಡ ನಮ್ಮ ಗ್ರಾಮದೊಳಗ ಧರ್ಮದ ಕಾರ್ಯಕ್ರಮ ನಡೆದದ ಅಂತಂದ್ರೆ ಅದಕ್ಕೆ ಯಾವಾರ ಕಿಡ್ಡಿ ಹಾಕಂದ್ರೆ ಮುಂದಿನ ಜನ್ಮದೊಳಗ ಬೆಂಕಿ ಹಚ್ಚು ಕಡ್ಡಿಯಾಗಿ ಹುಟ್ಟತಾನವ, ಮನುಷ್ಯರಾಗಿ ಹುಟ್ಟಂಗಿಲ್ಲ. ಈಗ ನನ್ನ ಸಂದೇಶ ಜನರಿಗೆ. ಯಾಕಂದ್ರೆ ಬಹಳ ಮಂದಿ ಮಂದಿರದ ಕೆಲಸ ನಡೆದದ ಅಂದ್ರೆ ಕಿಡ್ಡಿ ಹಾಕ್ತದೆ. ಯಾರ 4 ಮಂದಿ ಮುಂದಾಗಿ ಜಾತ್ರೆ ಮಾಡಾಕತ್ತಾರ ಅಂತಂದ್ರೆ ಅದ್ರ ಬೆಂಕಿ. ಇಂಥ ಕೆಲಸ ಮಾಡಾಕ್ ಹೋಗ್ಬೇಡ್ರಿ. ನೀವ್ ಎಂತ ಧರ್ಮದಾಗ ಹುಟ್ಟೇರಿ ಅಂತಂದ್ರೆ ಕರೆದ 4 ಜನರಿಗೆ ಅನ್ನ ಹಾಕುವಂತ ಧರ್ಮದಾಗ ಹುಟ್ಟಿದೇರಿ. ಅತಿಥಿ ದೇವೋ ಭವ ಅನ್ನತಕ್ಕಂತ ಧರ್ಮದೊಳಗೆ ಹುಟ್ಟಿದ್ದೇರಿ. ಅಂತ ಸನ್ಮಾನ ಒಳ್ಳೆಯ ಧರ್ಮ, ಪ್ರೀತಿಯಿಂದ ಬಂದಂತ ಎಲ್ಲ ಮಹನೀಯರಿಗೂ ಕೂಡ ನಮ್ಮ ದೇಶದೊಳಗೆ ಬಸವಣ್ಣವರು ಒಂದು ವಚನ ಹೇಳ್ತಾರೆ, ಒಡನೆ ನುಡಿದರೆ ನಿಮ್ಮ ಸಿರ ಹೊಟ್ಟೆ ಬನ್ನಿರಿ ಕುಳ್ಳಿರಿ ಅಂದರೆ ನಿಮ್ಮನ್ನೆಲ್ಲ ಕುಡಿ ಹೋಗುವುದೇ, ಒಡನೆ ನುಡಿದರೆ ನಿಮ್ಮ ಸಿರ ಹೊಟ್ಟೆ ಒಡೆದು ಹೋಗುವುದೇ ಅಂತ ಕೇಳ್ತಾರೆ. ಯಾರು ಬಂದೇರಿಪ್ಪ ಕುಂದುರಿ ಅಂತಂದ್ರೆ ನಮ್ ನೆಲ ಏನ್ರ ತೆಗೆದು ಬೀಳತೈತನ, ಏನ್ರಿ ಆರಾಮದೇರಿ ಅಂತ ಕೇಳಿದ್ರೆ ನಮ್ಮ ಸಿರ ಹೊಟ್ಟೆ ಒಡೆದು ಹೋಗ್ತಾವನ ಅಂತ ಶರಣರು ಕೇಳಾರ. ಆ ನಿಟ್ಟಿನೊಳಗ ನಾವೆಲ್ಲರನ್ನ ಪ್ರೀತಿ ಮಾಡ್ಬೇಕು, ಯಾರನ್ನ ದ್ವೇಷ ಮಾಡೋದು ಬೇಕಾಗಿಲ್ಲ. ನಮ್ಮ ಧರ್ಮವನ್ನ ಪ್ರೀತಿ ಮಾಡ್ಬೇಕು. ನಮ್ಮ ಧರ್ಮಕ್ಕೆ ಯಾರು ಸ್ವಾಗತ ಪ್ರೀತಿಯನ್ನು ತೋರಿಸ್ತಾರ ಅವರನ್ನು ಪ್ರೀತಿಸುವಂತ ಗುಣ ನಮ್ಮಂತಿರಕ್ಕೆ ಇರಬೇಕು. ಆದ್ರೆ ನಮ್ಮ ಧರ್ಮದ ಇತಿಹಾಸ, ನಮ್ಮ ಧರ್ಮದ ರಕ್ಷಣೆ, ನಮ್ಮ ಧರ್ಮದ ಒಂದು ಪರಂಪರೆ, ನಮ್ಮ ಧರ್ಮದ ತಳಹದಿ ಏನನ್ನೋದು ಅಂತಕ್ಕಂಥ
ಅಂತಕ್ಕಂಥ ಮಾತನ್ನ ಹೇಳ್ತಾ ಸಮಯ ಬಹಳ ಆಗ್ಯದ. ಮತ್ತೊಂದು ಕಾರ್ಯಕ್ರಮದ ನಿಮಿತ್ತ ನಿರ್ಗಮಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲದ ಹಿಂದೂ ಬಾಂಧವರಿಗೆ ಒಂದು ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ನಾವು ಗೌರವವನ್ನು ಸಲ್ಲಿಸೋಣ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೂ ಆರಕ್ಷಕ ಅಧಿಕಾರಿ ವರ್ಗದವರಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲ ಸೇವಾರ್ಥಿಗಳಿಗೆ, ಛಾಯಾಗ್ರಾಹಕರಿಗೆ, ಧ್ವನಿ ವರ್ಗದವರಿಗೆ ಎಲ್ಲರಿಗೂ ಒಂದು ಸಾರಿ ಜೋರಾಗಿ ಚಪ್ಪಾಳೆ ತಟ್ಟಿ ಬಿಡಿ. ನನ್ನ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತೇನೆ. ಶಿವಂಭೂಯ ಶರಣು ಶರಣಾರ್ಥಿ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಕೊನೆಯದೊಂದು ಮಾತು, ಜಾತಿ ಜಾತಿ ಅನ್ನೋದು ಮೊದಲು ಒಟ್ಟ ಬರಬಾರ್ದು. ಜಾತಿ ಅನ್ನತಕ್ಕಂಥದ್ದು ಯಾರಂತೇಕು, ನಂದು ಆ ಜಾತಿ ನಂದು ಈ ಜಾತಿ, ಎಲ್ಲಾ ಜಾತಿ ತೆಗೆದು ಹಾಕಿ ನೀತಿಲೇ ಬದುಕ್ರಿ. ಮುಂದಿನ ದಿನಮಾನದೊಳಗ ನೀವ್ ಹಿಂಗ ಜಾತಿ 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 ಅನ್ಕೊಂತ ಹೊಂಟ್ರ ಈ ಜಗದಾಗ ನೀವಿರೋಂಗಿಲ್ಲ, ಮತ್ತೊಬ್ರು ಬಂದಿರ್ತಾರ. ಜಾತಿ ಬಿಟ್ಟು ಈ ಜಗದಾಗ ಇರ್ತೀರಿ, ಜಾತಿ ಮಾಡಿದ್ರೆ ಈ ಜಗ ಬಿಟ್ಟು ಹೋಗ್ತೀರಿ. ಎಚ್ಚರಲೇ ಇರ್ರಿ. ಹೇಳೋದು ಅರ್ಥ ಆಗ್ಲಿಕ್ಕತ್ತದಲ್ಲ. ಭಾರತ ಮಾತೆ ಆ ಭಗವತಿ ನಿಮಗೆ ಏನು ಕೊಡ್ಲಿ ಅಂತ ಕೇಳಿದ್ರೆ, ನಿಮ್ಮ ಮಕ್ಕಳು IAS IPS ಅಧಿಕಾರಿಗಳಾಗದ ಇದ್ರು ನಡೀತದ, ಹೊಲದ ಮ್ಯಾಗ ಹೊಲ ತಗೊಳ್ದ ಇದ್ರು ನಡೀತದ, ಮನಿ ಮ್ಯಾಗ ಮನಿ ಕಟ್ಟದ ಇದ್ರು ನಡೀತದ, ತಂದೆ ತಾಯಿಯರನ್ನು ಮಂಚದ ಮ್ಯಾಗ ಕುಂದರ್ಸಿ ತೂಗದ ಇದ್ರು ನಡೀತೈತಿ.